ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು ಇವತ್ತಿದ್ದೀನಿ ದ ಹೋಲಿಸ್ಟಿಕ್ ಲೈಫ್ ಕೇರ್ ಆಯುರ್ವೇದ ನ್ಯಾಚರ್ ಕ್ಯೂರ್ ಹಾಸ್ಪಿಟಲ್. ಸೊ ನೀವಿದೀಗ ಬ್ಯಾಂಗ್ಳೂರಲ್ಲಿ ಸರ್ಚ್ ಮಾಡಬೇಕಾದ್ರೆ ದ ಬೆಸ್ಟ್ ಆಯುರ್ವೇದ ಹಾಸ್ಪಿಟಲ್ ಯಾವುದಿದೆ ಅಂತ ಹೇಳಿದ್ರೆ ನಾವು ಈಗ ತಾನೇ ಹೇಳ್ಬೋದು HLC ಆಯುರ್ವೇದ ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಂತ. ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1ನಲ್ಲಿ ಬಿಂಗಿಪುರ ವಿಲೇಜ್ ಹತ್ರ ಇದೆ. ಸೊ ಬನ್ನಿ, ಇಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಸೊ ಏನು ರಿಲೇಟೆಡ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ತುಂಬ ಆಯುರ್ವೇದ ಮತ್ತು ನ್ಯಾಚುರೋಪತಿ ರಿಲೇಟೆಡ್ ಅಂತಹ ಸಮಸ್ಯೆಗಳಿಗೆ ಇಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಈಗಾಗಲೇ ಕೇಳ್ಪಟ್ಟಿದ್ದೀವಿ. ಬನ್ನಿ ಇಲ್ಲಿ ಏನೇನಿದೆ ಅಂತ ಒಳಗೋಗಿ ನೋಡ್ಕೊಂಬರೋಣ. ನಮಗಿಲ್ಲಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮಿಗೆ ಮತ್ತು ಸ್ಪೈನ್ ಆ್ಯಂಡ್ ಜಾಯಿಂಟ್ ಕ್ಯೂರ್ಗೆ, ಹ್ಯೂಮನ್ ಹೆಲ್ತ್ ಪ್ರಾಬ್ಲಮ್ಸ್ಗೆ, ಮೆಂಟಲ್ ಸ್ಟ್ರೆಸ್ಗೆ ಮತ್ತು ರೀಜುನಿವೇಷನ್ ಅಂಥದ್ದು, ವೆಯ್ಟ್ ಲಾಸ್ ಅಂಥದ್ದು ಸುಮಾರು ಥರದ ಕಾಯಿಲೆಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಇದೆ. ನೋಡಿ ನಮ್ಮ ಸುತ್ತಮುತ್ತ ನೀವು ನೋಡ್ಬೋದು, ಫುಲ್ ಕಂಪ್ಲೀಟ್ಲಾಗಿ ಎಲ್ಲಿ ನೋಡಿದ್ರೂ ಗ್ರೀನರಿ ಇದೆ. ನೀವಿಲ್ಲಿ ಬಂದಮೇಲೆ ನೀವು ಪೇಷಂಟ್ ಥರ ಇದ್ದೀನಿ ಅಂತ ನಿಮಗೆ ಫೀಲ್ ಆಗಲ್ಲ. ಸೊ ನಿಮ್ಮದು ಒಂದು ಗ್ರೀನ್ ನೇಚರಲ್ಲಿ ನೀವೊಂದು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದೀರಾ. ಇದು ರಿಸೆಪ್ಷನ್ ಏರಿಯಾ. ಸೊ ನೀವಲ್ಲಿ ನೋಡ್ಬೋದು ವೇಟಿಂಗ್ ಹಾಲ್ ಕೂಡ ಇದೆ. ಸೊ ಇಲ್ಲಿ ಬಂದಿದ ತಕ್ಷಣ ನಿಮಗೆ ಫಾರ್ಮ್ಸ್ ಎಲ್ಲ ಇರುತ್ತೆ, ಫಾರ್ಮ್ಸ್ ಎಲ್ಲ ಫಿಲ್ ಮಾಡ್ತೀರಾ. ಅದೇ ಥರ ಅವರು ಡಾಕ್ಟರ್ಸ್ ನಿಮಗೆ ವೈಟಲ್ಸ್ ಎಲ್ಲ ತಗೊಂಡು ನಿಮಗೆ ಏನು ಸಮಸ್ಯೆ ಇದೆಯೇ, ಯಾವ ಕನ್ಸರ್ನ್ ಡಾಕ್ಟ್ರ್ ಇದ್ದಾರೆ ಅವ್ರ ಬಳಿ ಅವ್ರು ನಿಮಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ನೀವು ಪಕ್ಕದಲ್ಲೇ ನೋಡ್ಬೋದು ಆಯುರ್ವೇದ ಥರದ ಮೆಡಿಸಿನ್ ಎಲ್ಲನೂ ಸಹ ಇಲ್ಲೇ ನಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ಡಾಕ್ಟರ್ಸ್ ಲಿಸ್ಟು ಸಹ ನೋಡ್ಬೋದು, ಯಾವ ಡಾಕ್ಟರ್ ಯಾವ ಸ್ಪೆಷಲೈಸ್ಡ್ ಪರ್ಸನ್ ಅಂತ ಹೇಳಿ. ಇದು ಫಾರ್ಮಸಿ. ಇಲ್ಲಿ ಕಂಪ್ಲೀಟಾಗಿ ನಮಗೆ ಆಯುರ್ವೇದ ಮತ್ತು ನ್ಯಾಚುರೋಪತಿ ಟ್ರೀಟ್ಮೆಂಟಲ್ಲಿ ಏನೇನೆಲ್ಲ ಮೆಡಿಸಿನ್ ಕೊಡಬೇಕು ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಎಲ್ಲನೂ ಆರ್ಗನೈಸ್ಡ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಆಫ್ಟರ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ನೋಡಿದ್ಮೇಲೆ ಸೊ ದಿಸ್ ಈಸ್ ದ ವೇ ಟು, ಇಲ್ಲಿ ಬಂದುಬಿಟ್ಟು ನೀವು ಸ್ಟೇ ಆಗ್ಬೋದು. ಇಲ್ಲಿ ಟ್ರೀಟ್ಮೆಂಟ್ ಸೆಂಟರ್ಸು, ಯೋಗ ಸೆಂಟರ್ಸ್ ಎಲ್ಲನೂ ಇದೆ. ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ಗೆ ನೀವು ನೋಡಬೇಕಾದ್ರೆ ಇಲ್ಲಿ ಆಕ್ಯುಪ್ರೆಷರ್ ಅಂತ ವಾಕ್ ಅಂತ ಹೇಳಿಬಿಟ್ಟು ಮಾಡ್ಬೋದು. ಅದು ನಿಮಗೆ ಎಲ್ಲ ಥರದ ಸಮಸ್ಯೆಗಳಿಗೆ, ನರ್ವ್ಸ್ ಕಂಪ್ಲೀಟ್ ಸಮಸ್ಯೆಗಳಿಗೆ ಅದು ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ರೈಟ್ ಸೈಡಲ್ಲಿ ನೋಡಬೇಕಂದ್ರೆ ಇಲ್ಲೊಂದು ಫಿಗ್ ಮರ ಇದೆ. ಸೊ ಇಲ್ಲಿ ನಿಮಗೆ ಪೇಷಂಟ್ಗಳಿಗೆಲ್ಲ ಇಲ್ಲಿ ಆರ್ಗ್ಯಾನಿಕ್ ಜ್ಯೂಸ್ ಅಂತ ರೆಡಿ ಮಾಡಿ ಕೊಡ್ತಾರೆ ಅವರ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ. ಆ್ಯಂಡ್ ಅದೇ ಥರ ನೀವು ಏನಾದರೂ ಇಲ್ಲಿ ಅಡ್ಮಿಷನ್ ಪರ್ಪಸ್ ಅಂತ ಹೇಳಿ ಬಂದಾಗ, ಫ್ಯಾಮಿಲಿ ಜೊತೆ ಬಂದಾಗ, ಇದು ಬರೀ ಹಾಸ್ಪಿಟಲ್ ಅಲ್ಲ, ಇದು ರೆಸಾರ್ಟ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಪ್ಲೇಯಿಂಗ್ ಏರಿಯಾನೂ ಸಹ ಇದೆ. ಮಕ್ಕಳ ಜೊತೆ ಬಂದಾಗ, ಫ್ಯಾಮಿಲಿ ಜೊತೆ ಬಂದಾಗ ಕಂಪ್ಲೀಟ್ಲಿ ಗ್ರೀನರಿ ನೇಚರಲ್ಲಿ ನಿಮಗೆ ಟ್ರೀಟ್ಮೆಂಟ್ ತಗೊಳ್ಳೋವಂಥ ಒಂದು ಫೀಲ್ ಇರಲ್ಲ. ಸೊ ನೀವು ಗ್ರೀನರಿ ಜೊತೆ ನೀವು ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಒಂದು ಪೀಸ್ಫುಲ್ ಪ್ಲೇಸಲ್ಲಿ ಇರ್ತೀರಾ. ಅದೇ ರೀತಿ ನಿಮಗೆ ಯೋಗ ಕ್ಲಾಸಸ್ ಇದೆ. ಸೊ ನಿಮ್ಮ ಮೆಂಟಲ್ ಹೆಲ್ತ್ ಕಂಡೀಷನ್ನ ನೀವು ಮಾಡ್ಬೋದು. ನೀವು ಒಬ್ಬರೇ ಅಂತಲ್ಲ, ನಿಮ್ಮ ಫ್ಯಾಮಿಲಿ ಜೊತೆಗೂ ಬಂದುಬಿಟ್ಟು ನೀವು ಒಂದು ಒಳ್ಳೆ ಹೆಲ್ದಿ ಟ್ರೀಟ್ಮೆಂಟ್ ತಗೋಬೋದು ಅಂತ ಕೂಡ ನಾನು ಹೇಳ್ತೀನಿ. ಅದೇ ರೀತಿ ನೀವು ರೈಟ್ ಸೈಡ್ ನೋಡಿದ್ರೆ ಇಲ್ಲಿ ಲೇಡೀಸ್ ಟ್ರೀಟ್ಮೆಂಟ್ ಸೆಕ್ಷನ್ ಅಂತ ಇದೆ. ಸೊ ಇಲ್ಲಿ ನಮಗೆ ಯಾವ ಥರ ಒಂದು ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ, ಟ್ರೆಡಿಷ್ನಲ್ ಟ್ರೀಟ್ಮೆಂಟ್ ಅನ್ನೋದು ಕೂಡ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಲೇಡೀಸ್ಗೆ ಸಪ್ರೇಟ್ ಸೆಕ್ಷನ್ ಇದೆ ಮತ್ತು ಜೆಂಟ್ಸ್ಗೆ ಸಪ್ರೇಟ್ ಸೆಕ್ಷನ್ ಇದೆ. ಇಲ್ಲಿ ಲೇಡೀಸ್ಗೆ ಲೇಡೀಸ್ ಥೆರಪಿಸ್ಟ್ಗಳೇ ಟ್ರೀಟ್ಮೆಂಟ್ ಮಾಡ್ತಾರೆ, ಜೆಂಟ್ಸ್ಗೆ ಜೆಂಟ್ಸ್ ಥೆರಪಿಸ್ಟ್ಗಳೇ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಕಂಪ್ಲೀಟಾಗಿ ಮತ್ತು ಡಿಸ್ಪೋಸಬಲ್ ಕ್ಲಾತ್ಸ್ ಎಲ್ಲನೂ ಕೊಡ್ತಾರೆ ನಮಗೆ. ಬನ್ನಿ ಲೇಡೀಸ್ ಟ್ರೀಟ್ಮೆಂಟ್ ಸೆಕ್ಷನ್ನಲ್ಲಿ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ. ಇಲ್ಲಿ ನಮ್ಮ ಥೆರಪಿಸ್ಟ್ ಇದ್ದಾರೆ. ಬಂದಿದ ತಕ್ಷಣ ವೆಲ್ಕಮ್ ಮಾಡಿಕೊಂಡ್ರು, ತುಂಬಾ ಖುಷಿ ಆಯಿತು. ನಮ್ಮ ಟ್ರೆಡಿಷ್ನಲ್ ಪದ್ಧತಿಯಲ್ಲಿ ವೆಲ್ಕಮ್ ಮಾಡಿಕೊಂಡ್ರು. ಥೆರಪಿ ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲಿ ಆರ್ಗಾನಿಕ್ ಮಸಾಜ್ ಅಂತ ಇದೆ. ನೀವು ಇಲ್ಲಿ ನೋಡ್ಬೋದು ಮಸಾಜ್ ಟೇಬಲ್ಲು, ಇದನ್ನು ಪಾತಿ ಅಂತ ಕರೀತಾರೆ. ಎಲ್ಲ ಥರದ ಆಯುರ್ವೇದ ರಿಲೇಟೆಡ್ ಟ್ರೀಟ್ಮೆಂಟ್ಸು ಸಹ ಇಲ್ಲೇ ಮಾಡ್ತಾರೆ. ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ರೈಟ್ ಸೈಡ್ ನೋಡಿದ್ಮೇಲೆ, ಈ ಕಡೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ನೋಡಿ, ಆರ್ಗ್ಯಾನಿಕ್ ರಿಜುವೇಷನ್ ಅಂತ ಇದೆ. ಅದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಆ್ಯಂಡ್ ಮೊಬೈಲ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ ಟ್ರೀಟ್ಮೆಂಟ್ ಟೈಮಲ್ಲಿ. ಯಾಕಂತಂದರೆ ನಾವು ಬಂದಿರೋದು ಟ್ರೀಟ್ಮೆಂಟ್ಗೋಸ್ಕರ. ಸೊ ಫುಲ್ಲಿ ನಾವು ಟ್ರೀಟ್ಮೆಂಟ್ ಮೋಡಲ್ಲಿ ಇರಬೇಕು, ನಮಗೆ ಬೇರೆ ಯಾವ್ದಾದ್ರು ಕಾನ್ಸಂಟ್ರೇಷನ್ಸ್ ಇರಬಾರ್ದು ಅಂತ. ಸೊ ವೆರಿ ಗುಡ್ ಆ್ಯಕ್ಚುಲಿ.
ಸೊ ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಮಸಾಜ್ 2. ಸೊ ರೂಮ್ ನಂಬರ್ 2 ಇದು. ಸೊ ಇದು ಆರ್ಗ್ಯಾನಿಕ್ ಮಸಾಜ್ ರೂಮ್ ನಂಬರ್ 2 ಇದೆ. ಸೊ ನೀವೀಗ ನೋಡ್ಬೋದು ಟೋಟಲಿ ನಮಗೆ 3 ಆರ್ಗ್ಯಾನಿಕ್ ಮಸಾಜ್ ಸೆಂಟರ್ಸ್ ಇದೆ ಇಲ್ಲಿ. ಸೊ ಎಲ್ಲ ಥರದ ಪೇಷಂಟ್ ವೆಯ್ಟಿಂಗ್ ಇಲ್ದಿರ ಸೊ ಒಳ್ಳೆ ಒಂದು ಅನುಕೂಲದಿಂದ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಆರ್ಗ್ಯಾನಿಕ್ ಸ್ಟೀಮ್ ಆ್ಯಂಡ್ ಆರ್ಗ್ಯಾನಿಕ್ ಸೋನಾ ಅಂತ ಹೇಳ್ಬೋದು. ಮತ್ತು ಅದರಿಂದ ಆಗುವಂತಹ ಬೆನಿಫಿಟ್ಸ್ ಎಲ್ಲ ಇಲ್ಲಿ ನಮಗೆ ನೀಟಾಗಿ ಎಲ್ಲನೂ ಸಹ ಇಲ್ಲಿ ಬರೆದಿದ್ದಾರೆ. ಸೊ ನೀವು ಫ್ರೀ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಬೋದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅದೇ ರೀತಿ ಇಲ್ಲಿ ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಹಿಬ್ಬಾತ್ ಅಂತ ಹೇಳಿಬಿಟ್ಟು ಇದೆ. ಈ ಹಿಬ್ಬಾತ್ ಎಲ್ಲ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಹ ನಮಗೆ ಕಂಪ್ಲೀಟಾಗಿ ಅಲ್ಲಿ ಬರೆದಿದ್ದಾರೆ. ಏನು ಪ್ರಾಬ್ಲಮ್ಸ್ಗೆಲ್ಲ ಅದು ರಿಲೇಟೆಡ್ ನೀವು ಟ್ರೀಟ್ಮೆಂಟ್ ತಗೊಬೋದು ಅಂತ ಹೇಳಿಬಿಟ್ಟು. ಇನ್ನೊಂದು ರೂಮ್ಗೆ ನಾವು ಎಂಟ್ರಿ ಆಗಿದ್ರೆ ಇಲ್ಲೊಂದು ನಮಗೆ ಸ್ಟೀಮರ್ ಇದೆ. ಇದು ಆರ್ಗ್ಯಾನಿಕ್ ಸ್ಟೀಮರ್. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಕಿಂದ ಮಾಡಿರೋ ಅಂಥದ್ದು. ಸೊ ಇದು ಸಹ ನಮ್ಮ ಒಂದು ರಿಜುನಿವೇಷನ್ಗೆ ಕಂಪ್ಲೀಟ್ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಮತ್ತೆ ಇನ್ನೊಂದು ಸ್ಟೆಪ್ ಮುಂದೆ ಬಂದರೆ ಇಲ್ಲಿ ನಿಮಗೆ ಮಡ್ ಬಾತ್ ಅಂತ ಹೇಳಿಬಿಟ್ಟು ಇದೆ. ಸೊ ಮಣ್ಣಿನಲ್ಲಿರುವಂತಹ ಒಂದು ಗುಣಾಂಶಗಳು, ಮಣ್ಣಿನಲ್ಲಿರುವಂಥ ಒಂದು ಅಂಶಗಳು ಯಾವ ರೀತಿ ನಮ್ಮ ಬಾಡಿಗೆ ಸಪೋರ್ಟ್ ಮಾಡುತ್ತೆ, ನಮಗೆ ಯಾವ ರೀತಿ ಟ್ರೀಟ್ಮೆಂಟ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದೆ. ಅದೇ ರೀತಿ ಇಲ್ಲಿ ಸರ್ಕ್ಯುಲರ್ ಜೆಟ್ ಬಾತ್ ಅಂತಲೂ ಸಹ ಇದೆ. ಈ ಸರ್ಕ್ಯುಲರ್ ಜೆಟ್ ಬಾತಲ್ಲಿ ಕೂಡ ನಮಗೆ ಇದು ಕೂಡ ಒಂದು ಆಯುರ್ವೇದ ಥರದ ಟ್ರೀಟ್ಮೆಂಟ್ ಇಲ್ಲಿ ನಮಗೆ. ಸೊ ಈ ಸರ್ಕ್ಯುಲರ್ ಜೆಟ್ ಬಾತ್ ಕೂಡ ನಮಗೆ ಫುಲ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಆಫ್ಟರ್ ದಟ್ ನೀವು ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಮೇಲೆ ನಿಮಗೆ ಓಪನ್ ಡೋರ್ ಶವರ್ ಇದೆ. ಸೊ ಇದು ಶವರು ಸಹ ನೀವು ಇಲ್ಲಿ ಮಾಡ್ಕೊಬೋದು. ನೋಡಿ ಇಲ್ಲಿ ಪೋಸ್ಟ್ ನಾಟಲ್ ಕೇರ್ ಅಂತ ಇದೆ. ನೋಡಿ ಎಂಥ ಒಂದು ಒಳ್ಳೆ ಚಿಕಿತ್ಸೆ ಅಲ್ವಾ. ಬಿಫೋರ್ ಅಂದರೆ ನಾವು ಗರ್ಭ ಧರಿಸೋಕ್ಕಿಂತ ಮುಂಚೆ ಮತ್ತು ಗರ್ಭ ಧರಿಸಿ ಆದಮೇಲೆ ಎಲ್ಲ ಯಾವ ಥರ ಟ್ರೀಟ್ಮೆಂಟ್ ಎಲ್ಲ ಇದೆ ಅಂತೇಳಿ ಅನಾದಿ ಕಾಲದಲ್ಲಿ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ತುಂಬ ನಮಗೆ ಕೇರ್ ಮಾಡ್ತಾಯಿದ್ರು. ಈಗೆಲ್ಲ ಅದು ಸಂಪ್ರದಾಯ ಎಲ್ಲರೂ ಮರ್ತು ಹೋಗಿದ್ದಾರೆ. ಬಟ್ ಇಲ್ಲಿ ನಮ್ಮ HLCಯಲ್ಲಿ ಆಗಿನ ಒಂದು ಹಳೆ ಪದ್ಧತಿಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಯಾರ್ಯಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾಗ ಅವ್ರಿಗೆ ಯಾವ ಥರ ಕೇರ್ ಮಾಡಬೇಕು, ಮಗು ಹೊಟ್ಟೆಯಲ್ಲಿದ್ದಾಗ ಯಾವ ಥರ ಸ್ಮೂತ್ನಿಂಗ್ ಡೆಲಿವರಿ ಆಗಬೇಕು ಅನ್ನೋದಕ್ಕೆ ಇಲ್ಲಿ ಕಂಪ್ಲೀಟಾಗಿ ನಮ್ಮಲ್ಲಿ ಆಯುರ್ವೇದ ರಿಲೇಟೆಡ್ ಟ್ರೀಟ್ಮೆಂಟ್ಸು ಸಹ ಇದೆ. ತುಂಬ ಒಳ್ಳೆಯದಂತಹ ವಿಷಯ ಇಲ್ಲಿದೆ. ಸೊ ಈಗ ನಾವು ಜೆಂಟ್ಸ್ ಟ್ರೀಟ್ಮೆಂಟ್ ಸೆಂಟರ್ ಬಳಿ ಇದ್ದೀವಿ. ಸೊ ಇದು ನಾನು ಏನು ತೋರಿಸಿದ್ದೀನಿ ನಿಮಗೆ ಲೇಡೀಸ್ ಟ್ರೀಟ್ಮೆಂಟ್ ಸೆಕ್ಷನ್, ಅದು ಸಿಮಿಲರ್ ಜೆಂಟ್ಸ್ ಟ್ರೀಟ್ಮೆಂಟ್ ಸೆಕ್ಷನ್ ಅದೇ ಥರನೂ ಇರುತ್ತೆ. ಬಟ್ ಇಲ್ಲಿ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್ ಫಾರ್ ಲೇಡೀಸ್ ರೂಮ್, ನಾಟ್ ಅಲೌಡ್ ಜೆಂಟ್ಸ್, ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದಂತಹ ವಿಷಯ ಅದು ಕೂಡ. ಸೊ ಆರ್ಗ್ಯಾನಿಕ್ ವೇಯಲ್ಲಿ, ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ವೇನಲ್ಲಿ ಇವರು ಒಂದು ಚಿಕಿತ್ಸೆಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಅದೇ ರೀತಿ ನೀವು ರೈಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಒಂದು ಯೋಗ ಸೆಂಟರ್ ಅಂತ ಇದೆ. ಯೋಗ ಸೆಂಟರ್ ನಿಮಗೆ ಗೊತ್ತು, ಯೋಗ ಅಂತಂದರೆ ಅನಾದಿ ಕಾಲದಿಂದಲೂ ನಮ್ಮ ಕಂಪ್ಲೀಟ್ ಬಾಡಿಗೆ ಕೆಲವೊಂದು ವಿಷಯಗಳಿಗೆ ವಿತೌಟ್ ಮೆಡಿಸಿನ್, ವಿತೌಟ್ ಟ್ರೀಟ್ಮೆಂಟ್ ಯೋಗದಿಂದ ಎಷ್ಟೋ ಕಾಯಿಲೆಗಳು ಗುಣ ಆಗಿದೆ ಅಂತ ನಾವು ನೋಡ್ಬೋದು. ಆ ಥರ ಒಂದು ಅದ್ಭುತವಾದಂತಹ ಒಂದು ಯೋಗ ಕ್ಲಾಸಸ್ ಕೂಡ ಇಲ್ಲಿ ಕೊಡ್ತಾ ಇದ್ದಂತಾರೆ. ಅದು ಕೂಡ ನ್ಯಾಚುರೋಪತಿ ಯೋಗ ಮತ್ತು ನ್ಯಾಚುರೋಪತಿ ಡಾಕ್ಟರ್ಸಿಂದ ಥೆರಪೆಟಿಕ್ ಯೋಗನೂ ಸಹ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮಗೆ. ಸೊ ನಾವೀಗ ಯೋಗ ಹಾಲ್ನಲ್ಲಿ ಇದ್ದೀವಿ. ಎಂಟ್ರಿ ಆಗಿದ ತಕ್ಷಣ ತುಂಬ ಪೀಸ್ಫುಲ್ ಅನಿಸ್ತಾ ಇದೆ. ಅದೇ ರೀತಿ ನೀವು ನೋಡ್ಬೋದು, ನಮ್ಮ ಸುತ್ತ ನೋಡ್ಬೋದು ಯೋಗ ಯಾಕೆ ತಗೋಬೇಕು, ಯೋಗದಿಂದ ಏನೆಲ್ಲ ಪ್ರಯೋಜನ ಇದೆ, ಏನಕ್ಕೆಲ್ಲ ಇದು ಯೂಸ್ ಆಗುತ್ತೆ, ಯಾವ ಥರ ನಮ್ಮ ಬಾಡಿಗೆಲ್ಲ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಡೀಟೇಲ್ಡಾಗಿ ಅವರು ಇಲ್ಲಿ ಪೋಸ್ಟರ್ಸ್ ಹಾಕಿದ್ದಾರೆ. ಸೊ ಯೋಗ ಕ್ಲಾಸ್ಗೆ ಬಂದಾಗ ನೀವು ಸಹ ನೋಡ್ಬೋದು. ಸೊ ನೋಡಿ ಯೋಗ ಮ್ಯಾಥ್ಸ್ ಎಲ್ಲ ಇದೆ. ಸೊ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡೂ ಸೆಷನಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿಸ್ತಾರೆ. ಮಾರ್ನಿಂಗ್ 7 to 8 o'clock ಯೋಗ ಕೊಡ್ತಾರೆ, ಮತ್ತು ಈವ್ನಿಂಗ್ 5 to 6 ಯೋಗ ಕ್ಲಾಸಸ್ ಅನ್ನೋದನ್ನು ಕಂಡಕ್ಟ್ ಮಾಡ್ತಾರೆ. ಅದು ಕೂಡ ಥೆರಪೆಟಿಕ್ ಯೋಗ ಮಾಡ್ತಾರೆ. ನಮಗೇನಾದರೂ ಬ್ಯಾಕ್ ಏಕ್ ಇಶ್ಯೂ ಇರ್ಬೋದು, ಅಥವಾ PCOD ಸಮಸ್ಯೆ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಬೇರೆ ಇನ್ನೇನಾದರೂ ಸಮಸ್ಯೆ ಇರ್ಬೋದು. ಆ ಸಮಸ್ಯೆಗಳಿಗೆ ಯಾವ್ದ್ಯಾವ್ದು ಎಲ್ಲ ನಮಗೆ ಯೋಗ ಇರುತ್ತೆ. ಆ ಯೋಗನ ಪರ್ಟಿಕ್ಯುಲರ್ ಆಗಿ ಸ್ಪೆಷಲಿ ಕೇರ್ ತಗೊಂಡು ಅವರು ಟ್ರೈನಿಂಗ್ ಅನ್ನೋದು ಕೊಡ್ತಾರೆ ನಮಗೆ. ಜಸ್ಟ್ ಈಗ ಯೋಗ ಕ್ಲಾಸಸ್ದು ಪರಿಚಯ ಆಯಿತು ನಿಮಗೆ. ಸೊ ಇಮ್ಮಿಡಿಯೇಟು ಅಪೋಸಿಟಲ್ಲಿ ನೋಡಿದ್ರೆ ನಿಮಗೆ ಇನ್ನೊಂದು ರೂಮ್ ಕಾಣಿಸುತ್ತೆ. ಇದು ಮೆಡಿಟೇಷನ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ತಾರೆ, ಪ್ರೇಯರ್ ಹಾಲ್ ಅಂತಲೂ ಕರಿಬೋದು. ಸೊ ಬನ್ನಿ ಒಳಗೆ ನೋಡೋಣ. ಸೊ ಮೆಂಟಲಿ ಯಾರೆಲ್ಲ ಡಿಪ್ರೆಷನ್ ಆಗಿರ್ತಾರೆ ಈ ರೂಮಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಖಂಡಿತ ಅವ್ರಿಗಿರುವಂಥ ಒಂದು ಮೆಂಟಲಿ ಡಿಪ್ರೆಷನ್ ಅನ್ನೋದು ಹೋಗುತ್ತೆ. ಸೊ ನೋಡಿ ಎಷ್ಟು ಸುಂದರವಾಗಿದೆ ಮೆಡಿಟೇಷನ್ ಮಾಡ್ಕೊಳ್ಳೋ ಅಂಥ ಜಾಗ.
ಅದು ಕೂಡ ಗ್ರೀನ್ ಮ್ಯಾಟಲ್ಲಿ ಇದೆ. ಸೊ ಕಂಪ್ಲೀಟಾಗಿ ಗ್ರೀನರಿಯಲ್ಲೇ ನಮ್ಮ ಒಂದು HLC ಇದೆ, ಕಂಪ್ಲೀಟ್ ಗ್ರೀನರಿ ಅಂತ ಹೇಳ್ಬೋದು. ನೀವು ಲೆಫ್ಟ್ ಸೈಡ್ ನೋಡಿದ್ರೆ ಇಲ್ಲಿ ನಿಮಗೆ ಕಪ್ಪಿಂಗ್ ಥೆರಪಿ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿರುವಂತಹ 2 ರೂಮ್ಸು ಕಪ್ಪಿಂಗ್ ಥೆರಪಿ, ಹಿಜಾಮ, ಲೀಚ್ ಥೆರಪಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಸೊ ಲೀಚ್ ಥೆರಪಿ ಎಲ್ಲ ಏನಕ್ಕೆ ಇರುತ್ತೆ ಅಂತಂದರೆ, ಸೊ ನಮ್ಮಲ್ಲಿರುವಂಥ ಒಂದು ಬ್ಯಾಡ್ ಬ್ಲಡ್ನ ತೆಗಿಯೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ಆ ಒಂದು ಥೆರಪಿ ಇಲ್ಲಿ ನಡೆಯುತ್ತೆ. ಸೊ ಈಗ ನಮಗೆ ಯೋಗ ಹಾಲು, ಟ್ರೀಟ್ಮೆಂಟ್ ಸೆಕ್ಷನ್, ಥೆರಪಿ ರೂಮ್ಸ್ ಎಲ್ಲದರದ್ದು ಪರಿಚಯ ಆಯಿತು. ಅದೇ ರೀತಿ ಇಲ್ಲಿ ಯಾರೆಲ್ಲ ಅಡ್ಮಿಷನ್ ಪರ್ಪಸ್ ಅಂತ ಬರ್ತಾರೆ ಇನ್ ಪೇಷಂಟ್ ಆಗಿ, ಅವ್ರಿಗೆಲ್ಲ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಊಟ ಇಲ್ಲಿ ಸಿಗುತ್ತೆ. ಸೊ ಡಯಟ್ ಸೆಂಟರ್ ಅಂತ ಇದೆ, ನೀವು ಡಯಟ್ ಸೆಂಟರಲ್ಲಿ ನೋಡ್ಬೋದು ಇಲ್ಲಿ. ಸೊ ಡಯಟ್ ಸೆಂಟರಲ್ಲಿ ಕಂಪ್ಲೀಟಾಗಿ ನಿಮಗೆ ಕಸ್ಟಮೈಸ್ಡ್ ಡಯಟ್ ಫುಡ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ಇದು ಕಂಪ್ಲೀಟಾಗಿ ಡಯಟ್ ಸೆಂಟರ್. ಅಲ್ಲಿ ನಿಮಗೆ ಟೈಮಿಂಗ್ಸು ಸಹ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಟೈಮಿಗೆ ನೀವು ಊಟ ಮಾಡ್ಬೋದು, ಯಾವ್ಯಾವ ಟೈಮಿಗೆ ಕರೆಕ್ಟಾಗಿ ನಮಗೆ ಡೈಜೆಷನ್ ಅನ್ನೋದು ಮೋಸ್ಟ್ಲಿ ಇಂಪಾರ್ಟೆಂಟ್. ಸೊ ನೀವು ಆ ಚಾರ್ಟಲ್ಲಿ ನೋಡ್ಬೋದು ಯಾವ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಯಾವ ಟೈಮಿಗೆ ಲಂಚ್ ಮಾಡಬೇಕು, ಯಾವ ಟೈಮ್ಗೆ ಡಿನ್ನರ್ ಮಾಡಬೇಕಂತ. ಸೊ ಇಲ್ಲಿ ಇಬ್ಬರು ಬೆಸ್ಟ್ ಚೆಫ್ಸ್ ಕೂತಿದ್ದಾರೆ. ಸೊ ಒಬ್ಬರು ಕುಲ್ದೀಪ್ ಮತ್ತು ಬಾಬಾ ಅಂತ ಹೇಳಿ, ಇವರೇ ಕಂಪ್ಲೀಟಾಗಿ ಪೇಷಂಟ್ಸ್ಗೆ ಡಯಟ್ ಫುಡ್ ಅನ್ನೋದನ್ನು ಪ್ರಿಪೇರ್ ಮಾಡ್ತಾರೆ. ಡಯಟ್ ಫುಡ್ಡು ಪರಿಚಯ ಆಯಿತು ಈಗ ನಿಮಗೆ. ಸೊ ಇಲ್ಲಿ ಬೋರ್ಡ್ ನೋಡ್ಬೋದು ನೀವು, ವಿಲೇಜ್ HLC ಹೆಲ್ತ್ ರೆಸಾರ್ಟ್ ಅಂತ. ಸೊ ಕಂಪ್ಲೀಟಾಗಿ ವಿಲೇಜ್ ಥೀಮಲ್ಲಿ ಈ ಒಂದು ಹೆಲ್ತ್ ರೆಸಾರ್ಟ್ನ ಸೃಷ್ಟಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಕಾಟ್ ಇದೆ, ಮತ್ತು ತುಂಬ ನೋಡಿ ಅಟ್ರಾಕ್ಟಿವ್ ಒಂದು ಪೂಲ್ ಇದೆ. ಸೊ ಬಾವಿ ಇದೆ. ಸೊ ಸುತ್ತ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಹೆಂಚಿನ ಮನೆ ಕಾಣಿಸುತ್ತೆ. ಸೊ ಈ ವೈಬ್ಸ್ ನಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ. ಈ ವೈಬ್ಸ್ ಒಂದು ಟ್ರೀಟ್ಮೆಂಟ್ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನಮಗೆ ಹಳ್ಳಿಯಲ್ಲಿ ಇರೋವಂಥ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ ರೂಮ್ ಫೆಸಿಲಿಟಿ ಎಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಬನ್ನಿ ಹೋಗಿ ನೋಡ್ಕೊಂಬರೋಣ. ರೂಮ್ ಫೆಸಿಲಿಟಿ ಹೇಗಿದೆ ಅಂತ ನೋಡೋಣ. ಸೊ ನಾನು ರೂಮ್ ನಂಬರ್ 6ಗೆ ಎಂಟ್ರಿ ಆಗ್ತಾ ಇದ್ದೀನಿ. 2 ಬೆಡ್ಡೆಡ್ ಇದೆ, ಒಂದು ಫರ್ ಪೇಷಂಟ್ಗೆ ಮತ್ತು ಪೇಷಂಟ್ ಜೊತೆ ಬಂದಿರುವಂತಹ ಅಟೆಂಡರ್ಗೆ. ನಮಗೆ ಕಂಪ್ಲೀಟಾಗಿ ನೋಡಿ ಟ್ರೀಟ್ಮೆಂಟಲ್ಲಿ ಹಾಸ್ಪಿಟಲ್ ಅನ್ನೋ ವೈಬ್ಸೇ ಗೊತ್ತಾಗಲ್ಲ. ಆರಾಮಾಗಿ ರಿಲ್ಯಾಕ್ಸೇಷನ್ ಮಾಡ್ಬೋದು, ರಿಲ್ಯಾಕ್ಸೇಷನ್ ವೈಬ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ. TV ಇದೆ, AC ಇದೆ, ಫ್ಯಾನ್ ಇದೆ. ಸೊ ಇಲ್ಲಿ ಕಬೋರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಾಶ್ರೂಮ್ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ, ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ. ಸೊ ಖಂಡಿತ ನಿಮಗಂತೂ ಹಾಸ್ಪಿಟಲಲ್ಲಿ ಇದ್ದೀನಿ ಅನ್ನೋ ಫೀಲೇ ಬರಲ್ಲ. ಒಂದು ಒಳ್ಳೆ ಗ್ರೀನರಿ ಪ್ಲೇಸಲ್ಲಿ ನೀವು ರೆಸ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ. ನೋಡಿ ಸುತ್ತಮುತ್ತ ಎಷ್ಟೊಂದು ಗ್ರೀನರಿ ವಾತಾವರಣ, ಕೂಲ್ ವಾತಾವರಣ ಇದೆ. ಸೊ ಈಗೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ HLC ಬಗ್ಗೆ. ಸೊ ಇಲ್ಲಿ ನಿಮಗೆ ಆಯುರ್ವೇದ ಮತ್ತು ನ್ಯಾಚುರೋಪತಿ ರಿಲೇಟೆಡ್ ಆದಂಥ ಟ್ರೀಟ್ಮೆಂಟ್ಸ್ ಇರುತ್ತೆ. ಲೈಕ್ ಡಯಾಬೆಟಿಕ್ ರಿವರ್ಸಲ್ ಪ್ರೋಗ್ರಾಮ್ ಆಗಿರ್ಬೋದು, ಸ್ಪೈನ್ ಆ್ಯಂಡ್ ಜಾಯಿಂಟ್ ಪ್ರಾಬ್ಲಮ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಲೇಡೀಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಆಲ್ ಏಜ್ ಕೈಂಡ್ ಆಫ್ ಗ್ರೂಪ್, ಎಲ್ಲ ಥರದ ಏಜ್ ಆಗಿರುವಂತಹ, ಏಜ್ ಇರುವಂಥವ್ರಿಗೂ ಸಹ, ಏಜ್ ಆಗಿರುವಂಥವ್ರಿಗೂ ಸಹ ಆಯುರ್ವೇದನಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಇದೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಲಿಂಕ್ ಇರುತ್ತೆ. ಸೊ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವಂತಹ ಒಂದು ಪ್ಲೇಸ್ ಇದು HLC ಆಯುರ್ವೇದ ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು. ಸೊ ಬೆಂಗಿಪುರ ವಿಲೇಜ್ ಹತ್ರ ಇದೆ. 2.5 acre ಹೆಲ್ತ್ ರೆಸಾರ್ಟ್ ಇದು. ಸೊ ಕಂಪ್ಲೀಟಾಗಿ ನೀವು ನಿಮ್ಮ ಒಂದು ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ನ್ಯಾಚುರೋಪತಿ, ನ್ಯಾಚುರಲ್ ಸ್ಟೈಲಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಬೋದು ಅಂತಂದರೆ ದ ಬೆಸ್ಟ್ ಪ್ಲೇಸ್ HLC ಆಯುರ್ವೇದ ಅಂತ ಹೇಳ್ತೀನಿ. ಸೊ ಲಿಂಕ್ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಸೊ ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡಿಕೊಂಡ್ರೆ ಅವರು ನಿಮಗೆ ಎಲ್ಲ ಥರದ ವೇನಲ್ಲಿ ನಿಮಗೆ ಏನೇನು ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಥ್ಯಾಂಕ್ ಯು.